ಶರ್ಮಾಜಿ ಸರ್ ಎಲ್ಲ ಗೌರವಾನ್ವಿತ ಗಣ್ಯರು ಹಾಗೂ ಗೌರವಾನ್ವಿತ ಅತಿಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ಕೋಬೇಕಾಗುತ್ತೆ. 5 ನಿಮಿಷ ಜನ ಕಾಯಬೇಕು. ದಿವಸ ಒಂದು ದಿವಸಕ್ಕೆ ಒಂದು ಪಂಡಿತನಹಳ್ಳಿ ಹಿರೇಹಳ್ಳಿ ಹತ್ರ ಬಂಧುಗಳೇ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಸಾಹೇಬರ ಕಾಲೇಜಿಂದ ದಿವಂಗತ ಗಂಗಾಧರಪ್ಪನವರ ಸಮಾಧಿ ಸ್ಥಳದಿಂದ ನಾವು ತುಮಕೂರಿನ ಬಟ್ಟವಾಡಿವರೆಗೂ 85 ಕೋಟಿ ರೂಪಾಯಿನ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಂದಿನ ವಾರ ತಾವು ಯಾವ ಟೈಮ್ ಕೊಡ್ತೀರೋ ಅವತ್ತಲ್ಲಿ ಮಾಡಿ ಅದನ್ನ ಡಬಲ್ ರೋಡ್ ಮಾಡಿ ವ್ಯವಸ್ಥಿತವಾದ ತುಮಕೂರಿಗೆ ಒಂದು ಕಳಸ ಇಟ್ಟಂಗೆ ಆ ಕೆಲಸವನ್ನ ನಾವು ಮಾಡ್ತೀವಿ. ಈಗಾಗಲೇ ಗುಬ್ಬಿಯಲ್ಲಿ 35 ಕೋಟಿ ಗೌಡ್ರೆ, 28 ಕೋಟಿ ಅಲ್ಲ 35 ಕೋಟಿ ಗುಬ್ಬಿ ಕೊಟ್ಟಿರೋದು ನಾವು. ಆ 35 ಕೋಟಿಯನ್ನ ಏನು ಚನ್ನಬಸವೇಶ್ವರ ತಾಂತ್ರಿಕ ಕಾಲೇಜಿಂದ ಇಲ್ಲಿವರೆಗೂ ಕೂಡ ರೈಲ್ವೆ ಇದುವರೆಗೂ ನಮ್ಮ ಹೆದ್ದಾರಿವರೆಗೂ ಮಾಡ್ತಾ ಇದ್ದೀವಿ. ಅದಲ್ದಿರ ಇವತ್ತು ನಾವು ತುಮಕೂರು ಬೈಪಾಸು, ಸುರೇಶ್ ಗೌಡ್ರು ಹೇಳಿದ ತುಮಕೂರು ಬೈಪಾಸು 2600 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. 2ನೇ ಫೇಸ್ಗೂ 1400 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಆ ಕೇಂದ್ರ ಸರ್ಕಾರ ಜನಸಮುದಾಯದ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ವ್ಯತ್ಯಾಸ ಎಲ್ಲಿ ಆಗ್ತದೆ, ಆ ರಾಜ್ಯಗಳು ಕುಂಠಿತ ಆಗ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ಕೇಂದ್ರ ಮತ್ತು ರಾಜ್ಯ ಫೆಡರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು, ಒಕ್ಕೂಟದ ವ್ಯವಸ್ಥೆ. ಆ ಒಕ್ಕೂಟದಲ್ಲಿ ಇವೆರಡೂ ಕೂಡ ಸರಿಸಮನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಆಗ ಮಾತ್ರ ಜನಸಮುದಾಯಕ್ಕೆ ಕೆಲಸ ಆಗುತ್ತೆ. ಹೆದ್ದಾರಿಗೆ ಯಾವ್ಯಾವ ರೋಡ್ಗಳು ನಮ್ಮ ಹೆಗ್ಗೆರೆಯಿಂದ ಕನೆಕ್ಟಿವಿಟಿ ಆಗ್ತವೆ, ಸುಮಾರು ಒಂದು 100 ಮೀಟರ್ ಸಿಮೆಂಟ್ ರಸ್ತೆ, ಸಿಮೆಂಟ್ ಚರಂಡಿ. ಆ ಸೇವಿಂಗ್ಸ್ ಅಮೌಂಟ್ ಅಲ್ಲಿ 35 ಕೋಟಿ ಏನ್ ಸೇವಿಂಗ್ಸ್ ಇದೆ ಅಷ್ಟೂ ಕೂಡ ಈ ಹೆಗ್ಗೆರೆಗೆ ಹಣನ ಹಾಕೊಡ್ಬೇಕು ಅಂತ ಹೇಳಿ ಸೋಮಣ್ಣವ್ರ ಹತ್ರ ನಾನು ವಿನಂತಿ ಮಾಡ್ತೇನೆ. 110 ಕೋಟಿ, ಅದೊಂದು 35 ಕೋಟಿ ಅಂದ್ರೆ 45 ಕೋಟಿ ಅಂದ್ರೆ ಒಂದು 50 ಭಾಗ ನಾವು ಹೆಗ್ಗೆರೆನ ಇಂಪ್ರೂವ್ ಮಾಡಬಹುದು.